ಮನೆ ಮುಂದೆ ನಿಲ್ಲಿಸೋ ವಾಹನಕ್ಕೂ ಈಗ ಶುಲ್ಕ ವಸೂಲಿಗೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಕಾಂಗ್ರೆಸ್ ಸಚಿವರೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಡಿಕೆಶಿಗೆ ಪತ್ರ ಬರೆದು ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಹೇಳಿಕೆಯನ್ನ ನೀಡಿದ್ದಾರೆ. ರಸ್ತೆ ಬದಿ ಪಾರ್ಕಿಂಗ್ಗೆ 15,000ದಿಂದ 25,000 ವಾರ್ಷಿಕ ಶುಲ್ಕವನ್ನ ನಿಗದಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಪ್ರಸ್ತಾವಿತ ಶುಲ್ಕದಿಂದ ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಇದು ಹೊರೆ ಆಗುತ್ತೆ. ಪಾರ್ಕಿಂಗ್ ಸಮಸ್ಯೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ವಿರೋಧ ಇಲ್ಲ, ಆದ್ರೆ ಈ ರೀತಿ ಹೊರೆ ಹಾಕುವುದು ಸರಿಯಲ್ಲ. ಹಳೆಯ ಕಟ್ಟಡಗಳು, ಬಡಾವಣೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅಂತವರು ರಸ್ತೆಯಲ್ಲೇ ನಿಲ್ಲಿಸಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅವ್ರಿಗೆ. ಪಾರ್ಕಿಂಗ್ ಇಲ್ಲದ ಕುಟುಂಬಗಳಿಗೆ ವಿನಾಯಿತಿ ನೀಡಬೇಕು ಅನ್ನೋದಾಗಿ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಶುಲ್ಕದ ಪ್ರಸ್ತಾವನೆ ಮರುಪರಿಶೀಲಿಸುವಂತೆ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಮನವಿಯನ್ನ ಮಾಡಿರುವಂತದ್ದು. ಈಗ ಎಷ್ಟೋ ಮನೆಗಳಿಗೆ, ಹಳೆ ಮನೆಗಳಾಗಿರಬಹುದು, ಹೆಚ್ಚು ವಾಹನಗಳಿದೆ. ಅದರಲ್ಲಿ 2 ವೀಲರ್ಸ್ 70% ಇರುತ್ತೆ. ಉಳಿದಿರ್ತಕ್ಕಂಥದ್ದು ಕಮರ್ಷಿಯಲ್ಲು ವೆಹಿಕಲ್ಸು ಇರುತ್ತೆ, ಕಾರುಗಳು ಇರುತ್ತೆ. ಕಾರ್ ಪಾರ್ಕಿಂಗು 40-60 ಸೈಟವರು ಬಿಟ್ಕೊಂಡಿರ್ತಾರೆ. ಹೊಸದಾಗಿ ಕಟ್ಟಿದವರು ಸೆಲ್ಲರ್ ಕುಂತು ಬಿಟ್ಟಿರ್ತಾರೆ. ಅವಸಾದರೆ ಮೊದಲ ಕಾರು ಬಿಟ್ಕೊಂಡಿರ್ತಾರೆ. 50-80 ಅವಕಾಶ ಇರುತ್ತೆ. 30-40 ಏನಾಗುತ್ತೆ, ಕಾರ್ ನಿಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಹೆಚ್ಚಿನ 50% ಸೈಟ್ ಇರೋದು ಬೆಂಗಳೂರು ನಗರದಲ್ಲಿ 30-40. ನಾವು 2 ವೀಲರ್ಸ್ ನಿಲ್ಲಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಗ ತಗೊಂಡಿರ್ತಾರೆ. ಅದೇನಾಗುತ್ತಂದರೆ ಈಗ 15,000ದಿಂದ 25,000. ಮನೆ ಮುಂದೆ ನಿಲ್ಲಿಸೋ ವಾಹನಕ್ಕೂ ಈಗ ಶುಲ್ಕ ವಸೂಲಿಗೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಕಾಂಗ್ರೆಸ್ ಸಚಿವರೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಡಿಕೆಶಿಗೆ ಪತ್ರ ಬರೆದು ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಹೇಳಿಕೆಯನ್ನ ನೀಡಿದ್ದಾರೆ. ರಸ್ತೆ ಬದಿ ಪಾರ್ಕಿಂಗ್ಗೆ 15,000ದಿಂದ 25,000 ವಾರ್ಷಿಕ ಶುಲ್ಕವನ್ನ ನಿಗದಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಪ್ರಸ್ತಾವಿತ ಶುಲ್ಕದಿಂದ ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಇದು ಹೊರೆ ಆಗುತ್ತೆ. ಪಾರ್ಕಿಂಗ್ ಸಮಸ್ಯೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ವಿರೋಧ ಇಲ್ಲ, ಆದ್ರೆ ಈ ರೀತಿ ಹೊರೆ ಹಾಕುವುದು ಸರಿಯಲ್ಲ. ಹಳೆಯ ಕಟ್ಟಡಗಳು, ಬಡಾವಣೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅಂತವರು ರಸ್ತೆಯಲ್ಲೇ ನಿಲ್ಲಿಸಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅವ್ರಿಗೆ. ಪಾರ್ಕಿಂಗ್ ಇಲ್ಲದ ಕುಟುಂಬಗಳಿಗೆ ವಿನಾಯಿತಿ ನೀಡಬೇಕು ಅನ್ನೋದಾಗಿ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಶುಲ್ಕದ ಪ್ರಸ್ತಾವನೆ ಮರುಪರಿಶೀಲಿಸುವಂತೆ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಮನವಿಯನ್ನ ಮಾಡಿರುವಂತದ್ದು. ಈಗ ಎಷ್ಟೋ ಮನೆಗಳಿಗೆ, ಹಳೆ ಮನೆಗಳಾಗಿರಬಹುದು, 1,30,00,000 ಹೆಚ್ಚು ವಾಹನಗಳಿದೆ. ಅದರಲ್ಲಿ 2 ವೀಲರ್ಸ್ 70% ಇರುತ್ತೆ. ಉಳಿದಿರ್ತಕ್ಕಂಥದ್ದು ಕಮರ್ಷಿಯಲ್ಲು ವೆಹಿಕಲ್ಸು ಇರುತ್ತೆ, ಕಾರುಗಳು ಇರುತ್ತೆ. ಕಾರ್ ಪಾರ್ಕಿಂಗು 40-60 ಸೈಟವರು ಬಿಟ್ಕೊಂಡಿರ್ತಾರೆ. ಹೊಸದಾಗಿ ಕಟ್ಟಿದವರು ಸೆಲ್ಲರ್ ಕುಂತು ಬಿಟ್ಟಿರ್ತಾರೆ. ಅವಸಾದರೆ ಮೊದಲ ಕಾರು ಬಿಟ್ಕೊಂಡಿರ್ತಾರೆ. 50-80 ಅವಕಾಶ ಇರುತ್ತೆ. 30-40 ಏನಾಗುತ್ತೆ, ಕಾರ್ ನಿಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಹೆಚ್ಚಿನ 50% ಸೈಟ್ ಇರೋದು ಬೆಂಗಳೂರು ನಗರದಲ್ಲಿ 30-40. ನಾವು 2 ವೀಲರ್ಸ್ ನಿಲ್ಲಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಗ ತಗೊಂಡಿರ್ತಾರೆ. ಅದೇನಾಗುತ್ತಂದರೆ ಈಗ 15,000ದಿಂದ 25,000. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.